ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನ ಅಪಘಾತ ಆಗಿದೆ. ದೋಡಾದಲ್ಲಿ ಕಣಿವೆಗೆ ಬಿದ್ದಿದೆ ಸೇನಾ ವಾಹನ. ಈ ಅಪಘಾತದಲ್ಲಿ ಬರೋಬ್ಬರಿ 10 ಜನ ವೀರ ಯೋಧರು ದುರ್ಮರಣ ಹೊಂದಿರುವುದು. ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನ ಅಪಘಾತ ಆಗಿ 10 ಜನ ಯೋಧರು ದುರ್ಮರಣ ಹೊಂದಿದ್ದಾರೆ. 7 ಮಂದಿ ಯೋಧರಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಇದರಲ್ಲಿ 3 ಯೋಧರ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಗಾಯಾಳು ಸೈನಿಕರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ. 7 ಜನರ ಪೈಕಿ 3 ಸ್ಥಿತಿ ಬಹಳಷ್ಟು ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹೇಳಿ ಜಮ್ಮು ಕಾಶ್ಮೀರ ಕಣಿವೆ ರಾಜ್ಯ ಅಂತ ಕರೆಸಿಕೊಳ್ಳುವಂಥದ್ದು. ಸೊ ಅಲ್ಲಿ ದೋಡಾದಲ್ಲಿ ಕಣಿವೆಗೆ ಬಿದ್ದು ಸೇನಾ ವಾಹನ ಅಪಘಾತಗೊಂಡಿರುವುದು. ಆಳವಾದ ಕಣಿವೆ. ಅಪಘಾತದಲ್ಲಿ 10 ಜನ ವೀರ ಯೋಧರು ದುರ್ಮರಣ ಹೊಂದಿದ್ದಾರೆ. 7 ಮಂದಿ ಯೋಧರಿಗೆ ಗಾಯ ಆಗಿದೆ. ಬದುಕುಳಿದಂಥ ಯೋಧರಿಗೆ ಕಾರ್ಯಾಚರಣೆ ನಡೀತಾ ಇದೆ. ಜಮ್ಮು ಕಾಶ್ಮೀರದ ದೋಡಾದಲ್ಲಿ ಸೇನಾ ವಾಹನ ಆಳವಾದ ಕಂದಕಕ್ಕೆ ಉರುಳಿ ಬಿದ್ದ ಪರಿಣಾಮವಾಗಿ 10 ಜನ ಸೈನಿಕರು ಸಾವನ್ನಪ್ಪಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. 7 ಮಂದಿ ಗಾಯಗೊಂಡಿದ್ದಾರೆ. ಈ ಪೈಕಿ ಅಪಘಾತ ಸಂಭವಿಸಿದಾಗ ಸೇನಾ ಕ್ಯಾಸ್ಪರ್ ದೋಡಾದ ಬದೇರ್ಬಾ ಚಂಬಾ ರಸ್ತೆಯಲ್ಲಿ ಹೋಗ್ತಾ ಇತ್ತು. ಇಲ್ಲಿ ಕನ್ನಿ ಟಾಪ್ನಲ್ಲಿ ಸೇನಾ ವಾಹನಕ್ಕೆ ನಡೆದಂಥ ದುರಂತ ಇದು. ಅಪಘಾತದ ಬಗ್ಗೆ ಜಮ್ಮು ಮತ್ತು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಪ್ರಾಣ ಕಳೆದುಕೊಂಡಂಥ ಸೈನಿಕರ ಕುಟುಂಬಗಳಿಗೆ ಅವರು ಸಂತಾಪ ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಗಾಯಾಳುಗಳು ಯೋಧರು ಹೇಳಿದ್ದಾರೆ ಅವರ ಚೇತರಿಕೆಗಾಗಿ ಪ್ರಾರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ತ್ವರಿತ ರಕ್ಷಣೆ ಮತ್ತು ಸ್ಥಳಾಂತರಿಸುವ ಪ್ರಯತ್ನಗಳು ನಡೀತಾ ಇದೆ. ಕಾರ್ಯಾಚರಣೆ ಏನಾಗ್ತಾ ಇದೆ ಅವರಿಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೇನಾ ಹೆಲಿಕಾಪ್ಟರ್ಗಳ ಮೂಲಕವಾಗಿ, ಚಾಪರ್ಗಳ ಮೂಲಕವಾಗಿ ಎಲ್ಲ ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇದೆ. ಆ ಬಗ್ಗೆ ಮಾತನಾಡಿದ್ದಾರೆ. ದೋಡಾದಲ್ಲಿ ನಡೆದ ದುರದೃಷ್ಟಕರ ರಸ್ತೆ ಅಪಘಾತದಲ್ಲಿ ನಮ್ಮ 10 ಜನ ಧೈರ್ಯಶಾಲಿ ಭಾರತೀಯ ಸೇನಾ ಸೈನಿಕರ ಜೀವ ಹೋಗಿದ್ದಕ್ಕೆ ತೀವ್ರ ದುಃಖವಾಗಿದೆ ಅಂತ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಧೈರ್ಯಶಾಲಿ ಸೈನಿಕರ ಅತ್ಯುತ್ತಮ ಸೇವೆ ಮತ್ತು ಅತ್ಯುನ್ನತ ತ್ಯಾಗವನ್ನು ನಾವು ಯಾವಾಗಲೂ ನೆನಪು ಮಾಡಿಕೊಳ್ತೀವಿ. ದುಃಖಿತ ಕುಟುಂಬಗಳಿಗೆ ನನ್ನ ಆಳವಾದ ಸಂತಾಪಗಳು ಅಂತ ಸಿಎಂ ಒಮರ್ ಅಬ್ದುಲ್ಲಾ ಬರೆದುಕೊಂಡಿದ್ದಾರೆ. ಈ ರೀತಿಯಾಗಿ ಸಂತಾಪವನ್ನು ವ್ಯಕ್ತಪಡಿಸಿರುವಂಥದ್ದು. ಮತ್ತೊಂದು ಕಡೆ ಕಾರ್ಯಾಚರಣೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಜಮ್ಮು ಕಾಶ್ಮೀರ ನಾನಾಗಲೇ ಹೇಳಿದಂಗೆ ಕಣಿವೆ ರಾಜ್ಯ ಅಂತ ಕಳಿಸ್ಕೊಳ್ಳುವಂಥದ್ದು. ಈ ರೀತಿಯಾದಂಥ ಘಟನೆಗಳು ಮೇಲಿನ ಮೇಲೆಯಲ್ಲಿ ಸಂಭವಿಸ್ತಾನೆ ಇರುತ್ತೆ. ಕಣಿವೆಗೆ ಬಸ್ಗಳು ಉರುಳಿ ಬೀಳೋದು, ಪ್ರಯಾಣಿಕರು ಸಾವನ್ನಪ್ಪುವಂಥದ್ದು, ಸಾರ್ವಜನಿಕರು ಅಸುನೀಗುವಂಥದ್ದು, ಈ ರೀತಿಯ ಪ್ರಕರಣಗಳು ಮೇಲಿನ ಮೇಲೆ ಆಗ್ತಾನೆ ಇರುತ್ತೆ. ಮತ್ತು ಸೇನಾ ವಾಹನಗಳು ಈ ರೀತಿಯಾಗಿ ಕಂದಕಕ್ಕೆ ಉರುಳಿ ಬಿದ್ದು ಅಪಘಾತಗಳು ನಡೆದಿರುವಂಥದ್ದು ಇದೇ ಮೊದಲು ಏನಲ್ಲ. ಈ ರೀತಿಯಾದಂಥ ಅಪಘಾತಗಳು ಅನೇಕ ಬಾರಿ ಆಗಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಏನಾದರೂ ಕ್ರಮವನ್ನು ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಕೂಡ ಇದೆ. ಯಾಕಂದರೆ ಈ ಆಕ್ಸಿಡೆಂಟ್ನಲ್ಲಿ 10 ಜನ ವೀರ ಯೋಧರನ್ನು, ಭಾರತೀಯ ಸೈನಿಕರನ್ನು ನಾವು ಕಳೆದುಕೊಂಡಿರುವಂಥದ್ದು ನಿಜಕ್ಕೂ ಕೂಡ ದುರಾದೃಷ್ಟಕರ. 7 ಮಂದಿ ಯೋಧರಿಗೆ ಗಂಭೀರವಾದಂಥ ಗಾಯ ಆಗಿದೆ. ಅವರಿಗೆ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಅದರಲ್ಲಿ 3 ಸ್ಥಿತಿ ಬಹಳಷ್ಟು ಚಿಂತಾಜನಕವಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಸೊ ಮತ್ತೊಂದು ಕಡೆ ಸೇನಾ ಹೆಲಿಕಾಪ್ಟರ್, ಚಾಪರ್ಗಳ ಮೂಲಕವಾಗಿ ರೆಸ್ಕ್ಯೂ ಆಪರೇಷನ್, ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇರುವುದು. ಬದುಕುಳಿದಿರುವ ಯೋಧರಿಗಾಗಿ, ಅವರ ರಕ್ಷಣೆಗಾಗಿ ಎಲ್ಲ ರೀತಿಯ ಕಾರ್ಯಾಚರಣೆಗಳನ್ನು ಜಮ್ಮು ಕಾಶ್ಮೀರ ಸರ್ಕಾರ ಕೂಡ ತೆಗೆದುಕೊಳ್ತಾ ಇದೆ. ಸೇನಾಪಡೆ ಕೂಡ ಬೇಕಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಜಮ್ಮು ಕಾಶ್ಮೀರದ ದೋಡಾದಲ್ಲಿ ಇರುವಂತಹ ಕಣಿವೆಗೆ ಈ ಬಸ್ ಉರುಳಿ ಸೇನಾ ವಾಹನ